ಚಿರು ಶೆಟ್ಟಿಗೆ ಲೈಕ್ ಮಾಡಿ. ಪ್ಲೀಸ್ ಸಪೋರ್ಟ್ ಹಿಮ್. ಥ್ಯಾಂಕ್ ಯು ಸೊ ಮಚ್. ಆಲ್ ಫೈನ್. Please follow, subscribe, like Smart Shetty. Thank you. Bell button. Thank you. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. Guys, we have arrived to the viewpoint. You can see the view. ಏನ್ ಬೇಕಂದ್ರೆ ಮಾಡ್ಕೊಳ್ಳೋಣ. Guys, you can see the waterfall over here. ಇಲ್ಲಿ ದರ್ಶನ್ ಹಿರಿಯರ ಹಂಗಿರೋ ಇಟ್ಕೊಳ್ಳೋ. ಸೊ ಗೈಸ್, ಇನ್ನು ಮುಂದೆ ಏನೋ ವ್ಯೂ ಪಾಯಿಂಟ್ ಇದೆ ಅಂತೆ. ಲೆಟ್ಸ್ ಗೋ ದೇರ್. ಗೈಸ್, ಏನು ಫೋರ್ಸ್ ಆಗಿ ಬರ್ತೈತೆ ನೀರು, ಯಪ್ಪ ಟೆನ್ಷನ್ ಆಗ್ತೈತೆ. ಫೋಟೋ ತೆಗಿ. ಇಲ್ಲಿ ಅಲ್ಲಿಗೆ ಝೂಮ್ ಆಗಲ್ಲ. ಫೋಟೋ ತೆಗಿ, ನಾನು ಲಾಂಗ್ ಫೋಟೋನೇ ತೆಗಿ. ಝೂಮ್ ಆಗಲ್ವೋ? ಲಾಂಗ್ ಫೋಟೋನೇ ತೆಗಿಯೋ. ಮಾಡಿ ಸರ್. ನಾನು ಬರ್ತೀನಿ. A few inches later. ಅಯ್ಯೋ ಕಳ್ಳಿ ರಿಪೀಟ್ ಆಗ್ತೈತೆ. ಯಾಕೋ ಮೇಡಮ್, ನಮಗೆ ಸೂಸೈಡ್ ಪಾಯಿಂಟ್ ತೋರಿಸಿಲ್ಲ. ನಾವು ಕಟ್ ಮಾಡೇ ಮಾಡ್ತೀವಿ. ಅದು ಯಾರು ಬೇಕಾದ್ರೂ ಬರಲಿ, ಇದು ಡಿಸೈಡ್ ಫಿಕ್ಸ್. ಏನು ಬೇಕಾದ್ರೂ ಕೇಳ್ತೀವಿ. ಕೊಡಲ್ಲ ಯಾರಿಗೆ, ಯಾರು ಇವ್ರು ಮಾತಾಡ್ಕೊಂಡಾರಲ್ಲ ಅವ್ರಿಗೆ. ನಮಗೆ ಸೂಸೈಡ್ ಪಾಯಿಂಟ್ ತೋರಿಸಿಲ್ಲ, ನಾವು ಫುಲ್ ಕಾಸ್ಟ್ ಕೊಡಲ್ಲ. ಏನಿಲ್ಲ, 1 ಪಾಯಿಂಟ್ 10,000 ನಾವು ಅವ್ರು ಏನು ಬೇಕಾದ್ರೂ ಮಾಡ್ತೀವಿ. ಕಾಸು ಕೊಡ್ತೀವಿ ಅವ್ರು. ನಾವು ಹೇಳಿದಾಗ ಅವ್ರು ಕೇಳಬೇಕು. ನಾವು ಅಂದ್ಕೊಳ್ಳೋದಿದ್ರೆ 1 ಗಂಟೆಗೆ ನಾವು ಕಾಲೇಜಲ್ಲಿ ಕಾಯ್ತಾ ಇದ್ವಿ. 2 ಗಂಟೆವರೆಗೂ ನಿಂತಿದ್ದೀವಿ ನಾವಲ್ಲಿ ಕಾಲೇಜಲ್ಲಿ ಮಾತಾಡ್ತೀವಿ. ಅವೆಲ್ಲ ಬೇಕಾಗಿಲ್ಲ. ಖರ್ಚು ಯಾರು ಮಾತಾಡಿ ಯಾವ ಇಲ್ಲ. ನೆಕ್ಸ್ಟ್ ಪೈನ್ ಫಾರೆಸ್ಟು. ಅಯ್ಯೋ ಕಳ್ಳೀವಳು ಕಣ್ಣಲ್ಲೇ ವ್ಯಾಪಾರಿಸಿ ಮಳ್ಳೀವಳು. ಅಯ್ಯೋ ಮಳ್ಳೀವಳು ಬಿಟ್ಟಳು ಕಣ್ಣಲ್ಲೇ ವ್ಯಾಪಾರಿಸಿ ದುಬಾರಿವನು. ಕೊಟ್ಟ ಕಳ್ಳ ಇವನು, ಚಿಕ್ಕ ಕಳ್ಳ ಇವನು, ಒಟ್ಟೆ ಕಳ್ಳನೇ ಇವನು. Thank you. Guys, ಇವಾಗೆಲ್ಲ ಜೀಪ್ ಸಫಾರಿ ಆದ್ಮೇಲೆ ವಿ ಆರ್ ಗೋಯಿಂಗ್ ಫಾರ್ ಲಂಚ್. ಲೆಟ್ಸ್ ಗೋ. ಯಾರ್ದು? ನನ್ನ ಹತ್ರನೇ ಇದೆ ಹೆಡ್ಫೋನು. ಜುಮ್ಕ ಚಕ
ಮಳೆ ಜೋರು ಬರ್ತಾಯ್ತಪ್ಪ, ಮಳೆ ಜೋರು ಬರ್ತಾಯ್ತಪ್ಪ, ಮಳೆ ಜೋರು ಬರ್ತಾಯ್ತಪ್ಪ. ಒಳ್ಳೆ ಕಡೆ ಕ್ಯಾಂಪ್ ಫೈರ್ ಹೊಡೆಯೋದು. ಗೈಸ್ ವಿ ಆರ್ ಹಿಯರ್ ಇನ್ ಪೈನ್ ಫಾರೆಸ್ಟ್. ನೋಡಿ ಇದನ್ನೆಲ್ಲ ಜಾರೋ ಥರ ಇದೆ. ನಾವು ಗ್ಯಾಪ್ ಹುಡಿಕೊಂಡು ಇಳಿತಾ ಇದ್ದೀವಿ. ಮಾರಿದ್ರೆ ಸೀದಾ ಕೆಳಗೆ ಹೋಗ್ತೀವಿ. ಹೌದೌದು, ಪ್ರಾಣಿ ಮೇಲೆ ಜಾಸ್ತಿ ಆಸೆ ಇದೆ, ಹೇಳಿ ನನಗೆ. 4 hours later. ಸೊ ಗೈಸ್ ಇವಾಗ ವ್ಯಾಗಮನ್ನ ಬಿಟ್ಬಿಟ್ಟು ಕೊಚ್ಚಿಗೆ ಬಂದಿದ್ದೀವಿ. ಸೊ ಈಗ ಕೊಚ್ಚಿಲಿ ಆ್ಯಕ್ಚುಲಿ ನಮ್ಮದು ಬೀಚ್ಗೆ ಹೋಗಿ ಬೀಚಲ್ಲಿ ಆಟ ಆಡಿ ಅದಾದಮೇಲೆ DJ ಬೋಟಿಂಗ್ ಅಂತ ಇತ್ತು. ಬಟ್ ಟೈಮ್ ಅಷ್ಟು ಇರಲಿಲ್ಲ ಅಂತ ಇವಾಗ ಸದ್ಯಕ್ಕೆ DJ ಬೋಟಿಂಗ್ ಮಾಡಿ DJ ಬೋಟಿಂಗ್ ಹೋಗಿ ಮಸ್ತಾಗಿ ಕುಣಿದು ಕುಪ್ಪಳಿಸಿ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ನಾಳೆ ಬೀಚ್ಗೆ ಹೋಗೋಣ ಅಂತ ಹೇಳಿದ್ದಾರೆ. ಅದಕ್ಕೆ ಬಂದಿದ್ದೀವಿ. ನೋಡಿ ಅಲ್ಲಿ ಬರ್ತೈತೆ ಬೋಟು. ಸೊ ಲೆಟ್ಸ್ ಗೋ ಇನ್ ಟು ಇಟ್. ಸ್ಟಾರ್ಟ್ ಮಾಡ್ಬಿಟ್ಟು ಅಂತ ಡೀಪ್ ಥರ ಇತ್ತು. ಟೈರ್ ಚೇಂಜ್ ಮಾಡ್ಬೇಕಂತಲ್ಲ, ಸ್ವಲ್ಪ ಟೈರ್ ಬಾವಾಗ ಚೇಂಜ್ ಮಾಡೋಣ. ಸ್ಟೆಪ್ನಿ ಇದೆಯಾ ಕೇಳು. ಸ್ಟೆಪ್ನಿ ಇಲ್ವಂತೆ. Guys, ಅವ್ರೆಲ್ರಿಗೂ ನಾನೇ ಇಷ್ಟ, ಅದಕ್ಕೆ DJ ಟಿಲ್ಲು ಸ್ಟೈಲೇ ಬೇರು. ಹಾಯ್ ಬಿಟ್ ಬೇರೆ ಏನಾದ್ರು ಹೇಳ್ರು, ಬರೀ ಹಾಯ್ ಹೇಳ್ಕೊಂಡು. ಹಾಯ್ ಬಿಟ್ ಬೇರೆ ಏನಾದ್ರು ಹೇಳು. ನಾನು ಹೆಂಗೆ ಅನಿಸ್ತಾ ಇದ್ದೀನಿ ಎಲ್ಲ ಕಮೆಂಟ್ ಮಾಡಿ, ಶೇರ್ ಮಾಡಿ, ಚಿರು ಶೆಟ್ಟಿಗೆ ಲೈಕ್ ಮಾಡಿ. ಪ್ಲೀಸ್ ಸಪೋರ್ಟ್ ಹಿಮ್. ಥ್ಯಾಂಕ್ ಯು ಸೊ ಮಚ್ ಗೈಸ್. ಇವಳಿಗೆ ಆಲ್ರೆಡಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಯಾರು ಮಾಡಬೇಡಿ. ಪ್ಲೀಸ್ ಸಪೋರ್ಟ್ ಇನ್ನೂ ಬೆಳೆಸಿ, ಇನ್ನೂ ಚೆನ್ನಾಗಿ ಬೆಳೆಸಿ. ಯಾವಾಗಲೂ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. How was the experience, Dhanush? ಅಷ್ಟೇನು ಚೆನ್ನಾಗಿರಲಿಲ್ಲ, ಅದು ಪರವಾಗಿಲ್ಲ ಅಷ್ಟೇ. ಗೈಸ್ ಸಿಕ್ಕಾಪಟ್ಟೆ ಒದ್ದೆ ಆಗ್ಬಿಟ್ಟಿದ್ದೀವಿ. ನನ್ನ ಶರ್ಟ್ ಹಿಂಡಿದ್ರೆ ಸೀರಿಯಸ್ಲಿ ನೀರು ತೊಟ್ಟಿಕ್ಕತ್ತೀಗ. ಆ ರೇಂಜಿಗೆ ಸ್ನಾನ ಮಾಡಿದ್ದೀವಿ DJ ಬೋಟಲ್ಲಿ. ಸೊ ಎಲ್ಲರೂ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಬಸ್ಸಲ್ಲಿ ಕೇಳೋಣ. ವಿ ಹ್ಯಾವ್ ಕಮ್ ಟು ದ ಬಸ್. ಗೈಸ್ ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಜೋರಾಗಿ ವಾಯ್ಸೇ ಇಲ್ಲ. ಫುಲ್ಲು ಹೋಗ್ಬಿಟ್ಟವಳಕ್ಕ. ಹೌದು, ಸುಸ್ತಾಗ್ತಾ ಇದೆ. ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಗಬ್ಬಿ ಏ ಸೂಪರ್. ಸ್ಮಾರ್ಟ್
ನಿಂತಾರೆ ಯಾರು ಇಲ್ಲಪ್ಪ ಅವನು. ಅಣ್ಣ ಈ ಕಡೆ ನೋಡೋಣ. ಮಮ್ಮ ಇನ್ನೊಂದು ಹಾಡಾಗಿ ನಿಮ್ ಡ್ಯಾನ್ಸ್ ಮಾಡ್ತೇನೆ, ಇನ್ನೊಂದು ಹಾಡಾಗಿ ಡ್ಯಾನ್ಸ್ ಮಾಡ್ತೇನೆ. ಹಾಕ್ಸು ಡ್ರೈವರ್ಗೆ. ಯಾರಾದ್ರೂ ಮಾತಾಡೋಕೆ ಇಂಟ್ರೆಸ್ಟು? ಬೆಂಕಿ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಕಂಜೆಸ್ಟೆಡ್ ಆಗಿತ್ತು, ಬಟ್ ಇಟ್ ವಾಸ್ ಫೈನ್. ಇಟ್ ವಾಸ್ ನೈಸ್. ಅಮೇಜಿಂಗ್ ಅಮೇಜಿಂಗ್ ಅಮೇಜಿಂಗ್. ಪೈಸಾ ವಸೂಲ? ಯಸ್, ಐ ಲವ್. ಫುಲ್ ಸ್ಯಾಟಿಸ್ಫೈಡ್ ಅಂತ ಸಕ್ಕತ್ತಾಗಿತ್ತು. ಭೂಮಿಕಾ ಅಂತೂ ನೆಕ್ಸ್ಟ್ ಲೆವೆಲ್. ನಾನು ನೋಡ್ತಿದ್ದೆ, ಟ್ರಿಪ್ಪಲ್ಲಿ ಸೂಪರ್ ಆಗಿ ಮಾಡ್ತಿದ್ದೆ. ನಾನು ಸುಸ್ತಾಗಿ ಸೈಡಾಗಿ ಕೂತಿದ್ದೆ. ಎಲ್ಲರೂ ನಮ್ಮ ಸ್ಮಾರ್ಟ್ ಶೆಟ್ಟಿ ಚಾನಲ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಗೈಸ್ ಇಲ್ಲಿ ಯಾವ್ದೋ ದೆವ್ವ ಕರೀತೈತೆ. ಕಂಟೆಂಟ್ಸ್ ಇರಾಗಿ ಹೇಳು. ಲೈಕ್ ಬಂತಾ? ಬಂದಿದೆ ಕಾಣಿಸ್ತಿಲ್ಲ ಅಷ್ಟೇ. ಅಷ್ಟೇ ಅದೇ ಕಂಟೆಂಟ್. ಗೈಸ್ ಡಿಂಕ ಚಿಕ್ಕ ಆರ್ಕೆಸ್ಟ್ರು ಆರ್ಗನೈಸರ್ ಕುಣಿತವನೆ. ಯಾರು ವ್ಲಾಗ್ ಏನು ಇದು? ಹಾ ಮಾತಾಡು. ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಗೈಸ್ ಇವಳು ಕಿಟಕಿ ಆಚೆ ಕತ್ತಾಕೊಂಡು ಸುಮ್ಮನೆ. ಏನಾಯ್ತು? ಹಾಯ್, ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಸೂಪರ್. ಪ್ರದ್ಯುಮ್ನ ಸ್ವಲ್ಪ ಜೋರಾಗಿ ಕೇಳಿಸ್ತಾ ಇಲ್ಲ. ಆಮೇಲೆ ಚಿರಾಗಲ್ಲ, ಐ ಸ್ಮಾರ್ಟ್ ಶೆಟ್ಟಿ. ಯಾ ಹಾಯ್. 2 hours later. ಬರ್ಡೇ ಡೇಟ್ ನೋಡಿ ಲೆಟರ್ ಚೂಸ್ ಮಾಡ್ತಾರಲ್ಲ, ನಮ್ಮಪ್ಪ ನೋನ ಯೋ ಅಂತ ನೋಡ್ಕೊಂಡು ಯಶೋಧ ಅಂತ ಹೇಳ್ಬಿಟ್ಟಿದ್ರು. ಹೆಲೋ ವೆಲ್ಕಮ್ ಟು ಮೈ ಚಾನಲ್. A few moments later. ಸೊ ಗೈಸ್ ನಾವಿವಾಗ ನೈಟು ಮಲಗೇ ಇಲ್ಲ. ಸೊ ಗೈಸ್ ವಿ ಆರ್ ಇನ್ ದಿ ವಿಪಿನ್ ಬೀಚ್. ಸೊ ನೈಟೆಲ್ಲ ನಾವು ಮಿಡ್ ನೈಟ್ ಟಾಕ್ಸ್ ಮಾಡ್ಕೊಂಡಿದ್ವಿ. ಅಲ್ಲಿ ನೋಡ್ಬೋದು ಡೇವಿಡ್ ಎಂಜಾಯ್ ಮಾಡ್ತವನೆ. ಸೊ ನಾವು ನೈಟೆಲ್ಲ ಮಾತಾಡ್ಕೊಂಡಿದ್ವಿ, ನಿದ್ದೆ ಅಂತ ಮಾಡಿಲ್ಲ. ಇದಾದಮೇಲೆ ನೆಕ್ಸ್ಟು ನಮ್ಮ ಇಂಡಸ್ಟ್ರಿಯಲ್ ವಿಸಿಟ್ ಇದೆ. ಸೊ ಇಂಡಸ್ಟ್ರಿ ವಿಸಿಟ್ 11 o'clock ಹೋಗಬೇಕು. 12 o'clock ಲಾಸ್ಟ್ ಅಂತ ಅಂದಿದ್ದಾರೆ. ಸೊ ಆಫ್ಟರ್ ದಿಸ್ 8 ಗಂಟೆ ತನಕ ಬೀಚಲ್ಲಿ ಇರ್ಬೋದು ಅಂತ ಹೇಳೋರೆ. ಟೈಮ್ ಇವಾಗ 7 ಗಂಟೆ. ಸೊ 8 ಗಂಟೆಗೆ ವಾಪಸ್ ರೂಮ್ಗೆ ಹೋಗಿ ನೀಟಾಗಿ ಫಾರ್ಮರ್ಸ್ ಎಲ್ಲ ಹಾಕ್ಕೊಂಡು ಇಂಡಸ್ಟ್ರಿಗೆ ಹೋಗಿ ಇನ್ನು ತುಂಬ ಪ್ಲೇಸಸ್ಗಳು ಹೋಗಬೇಕು, ನೋಡುವ ಮುಂದೆ. 12 ಗಂಟೆಗೆ ನಾವು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಆ ರೇಂಜಿಗೆ ನೀರಿರಲಿಲ್ಲ, ಸ್ನಾನ ಮಾಡೋಕ್ಕೆ ಎಲ್ಲರೂ ಕಾಯ್ದು ಸಾಕಾಯಿತು. ಆಮೇಲೆ ಎಲ್ಲರೂ ಲೈಟಾಗಿ ಹಂಗೆ ಫ್ರೆಶ್ ಅಪ್ ಆಗಿ ಎಲ್ಲ ಬ್ರೇಕ್ಫಾಸ್ಟ್ ಹತ್ರ ಬಂದಿದ್ದೀವಿ. ಲಿಟ್ರಲಿ ವರ್ಸ್ಟ್ ಎಕ್ಸ್ಪೀರಿಯನ್ಸು ಈ ಸ್ಟೇಯಲ್ಲಿ. ಸೊ ಇನ್ನು ಹಾನೆಸ್ಟ್ ರಿವ್ಯೂಪ್ಪ. ಸೊ ಇದಾದಮೇಲೆ ಇಂಡಸ್ಟ್ರಿ ಹತ್ರ ಗೇಟ್ ಮುಂದೆ ಒಂದು ಫೋಟೋ ತೆಕ್ಕೊಂಡು ಲೂಲು ಮಾಲ್ ಇದೆ. ಅದಾದಮೇಲೆ ಕಮರ್ಷಿಯಲ್ ಸ್ಟ್ರೀಟ್ ಇದೆ. ವಿಲ್ ಎಕ್ಸ್ಪ್ಲೋರ್ ಆಲ್ ಆಫ್ ದೋಸ್. This is the industry, Kerala Electrical and Allied Engineering. ಸೊ ಲೂಲು ಮಾಲಲ್ಲಿ ಏನಿಲ್ಲ, ಅಲ್ಲಿ ಹೋಗ್ಬಿಟ್ಟು ಫೋಟೋಸ್ ತೆಕ್ಕೊಳ್ಳೋದು. ಅದಾದಮೇಲೆ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಶಾಪಿಂಗ್ ಮಾಡಿ ಹಂಗೆ ಬ್ಯಾಂಗ್ಳೂರು ಕಡೆಗೆ ಹೊರಡೋದು. ಇವಾಗ 3:30 ಊಟ ಕೊಡ್ತಾರೆ ಅಂದ್ಬಿಟ್ಟು 5:30 ಆಗೋಗೈತೆ. ಸೊ
ಸೊ ಈಗ ಊಟ ಮಾಡೋಕ್ಕೆ ಹೋಗ್ತೀವಿ. ದಿಸ್ ಇಸ್ ದಿ ಹೋಟೆಲ್, 5th ಫ್ಲೋರ್ ಹೋಗ್ಬೇಕಂತೆ. Guys, ಈ ನಾಯಿನ ನೋಡ್ಬಿಟ್ಟು ಒರಿಜಿನಲ್ ನಾಯಿ ಅನ್ಕೊಂಡ್ಬಿಟ್ವಿ ಗೈಸ್. ನೋಡಿದ್ರೆ ಈ ಮುಟ್ಟಕ್ಕೂ ಭಯ ಕಚ್ಬಿಡಕ್ಕ ಅಂತ. ಸೊ ಗೈಸ್, ವಿ ಆರ್ ಹೆಡಿಂಗ್ ಟುವರ್ಡ್ಸ್ ದಿ ಕಮರ್ಷಿಯಲ್ ಸ್ಟ್ರೀಟ್ ಆಫ್ ಕೊಚ್ಚಿನ್. ಎಲ್ಲೋ DJ ಬೋಟಿಂಗ್ ಆಪೋಸಿಟ್ ರೋಡ್ ಅಂದರು. ಸೊ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮಳೆ ಬೇರೆ ಸ್ಟಾರ್ಟ್ ಆಗ್ಬಿಟ್ಟೈತೆ. ಗೈಸ್, ಕಮರ್ಷಿಯಲ್ ಸ್ಟ್ರೀಟ್ಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು. ಶುಭ್ಶಕ್ನ ಏನೂ ಗೊತ್ತಿಲ್ಲ. ಅಲ್ಲಿ ಯಾವನೋ ಮಳೆ ಬರಲ್ಲ ಅಂತ ಅಂದ, ಅವನೇ ಓಡೈತಾನೆ ಇವಾಗ. ಸೊ ಈಗ ಮಳೆ ನಿಲ್ಲೋ ತನಕ ನಾವೆಲ್ಲೂ ಹೋಗೋಕ್ಕಾಗಲ್ಲ. ಇಲ್ಲಿ ಯಾವುದೋ ಗ್ಯಾರೇಜಲ್ಲಿ ನಿಂತಿದ್ದೀವಿ. ಯಾಕೆ ವಿಡಿಯೋಸ್ ತೆಗಿತಾವನೆ, ಯಾವಾಗ ಆಗ್ತಾವನೋ ಏನೋ. ನಡೆಯಲು ಕಂಟೆಂಟೇ ಇಲ್ಲ ಇಲ್ಲಿ 3 ದಿವಸ. ಸ್ಟಾರ್ಟ ಸಿಕ್ಕಿದ ಕಂಟೆಂಟು. ಹಲೋ, ಆ ಹುಡುಗಿಗೆ ಊಟ ಬಿಟ್ಟು ಬೇರೆ ಏನಾದರೂ ಹೇಳಲ್ಲ. ನನಗೆ ಊಟ ಬೇಕು, ನನಗೇನಾದರೂ ತಿನ್ನಬೇಕು, ತಿಂತಾನೆ ಇರಬೇಕು ಅಲ್ವಾ? ಅಲ್ಲಿ ನೋಡಿ ತಗೋ ಈಸ್ಕೊಟ್ಟವನು. ಪಾಪ್ಕಾರ್ನ್, ಇವಾಗ ಇದನ್ನು ತಿಂತೀನಿ. ಗೈಸ್ ಇಲ್ಲಿ ಒಂದು ಟೈಮ್ ನೋಡಿ ಗೈಸ್, ಇಷ್ಟೆಲ್ಲ ತಿಂತಾಳೆ ಹೆಂಗೋಳು ನೋಡಿ. ಅದು ಗೈಸ್, ನಾನು ಇಲ್ಲಿ ಬಂದು ತಿಂದು 2 kg ಎಕ್ಸ್ಟ್ರಾ ಆಗ್ಬಿಟ್ಟಿದ್ದೀನಿ. ಏನು ಈ ಊಟಗೆ? ನಾನ್ ವೆಜ್ ಅಲ್ಲ. ಸೊ ಗೈಸ್, ನೈಟು ಕೊಚ್ಚಿಯಿಂದ ಹೊರಟ್ವಿ. ಇಲ್ಲಿ ಟೈಮ್ 9 ಗಂಟೆ ಆಗಿದೆ. ಇಲ್ಲೊಂದು ಟೀ ಬ್ರೇಕ್ ಅಂತ ನಿಲ್ಲಿಸಿದ್ವಿ. ಎಲ್ಲರೂ ಹಂಗೆ ವಾಶ್ರೂಮ್ಗೆ ಹೋಗಿ ಟೀ ಕುಡ್ಕೊಂಡು ಫ್ರೆಶ್ ಅಪ್ ಆಗಿ ಎಲ್ಲರೂ ಅವ್ರ ಪಾಡಿಗೆ ಅವ್ರು ಮಾತಾಡ್ತಾರೆ. ಯೋ ಗೈಸ್, ಹಾಯ್, ಇವನು ಬಂದ. ಗುಡ್ ಮಾರ್ನಿಂಗ್ ಆಲ್. ವೆರಿ ಗುಡ್ ಮಾರ್ನಿಂಗ್. ರಾಧೆ ರಾಧೆ. How was the ride? How was the night ride, guys? ಏನು ಡ್ಯಾನ್ಸ್ ಮಾಡಿದ್ರು, ಚೆನ್ನಾಗಿ ಎಲ್ಲ ಕುಣಿದ್ರು. ಆಮೇಲೆ ಎಲ್ಲರೂ ನೀಟಾಗಿ ಪಾಚ್ಕೊಬಿಟ್ರು. ನಾನು ಡ್ಯಾನ್ಸೇ ಮಾಡೋ ಫುಲ್ ಪಾಚ್ಕೊಂಡ್ಬಿಟ್ಟಿದ್ದೆ. ಡ್ಯಾನ್ಸ್ ಮಾಡಿದ್ರು ನೀವೆಲ್ಲ. ಓಟಿ ಬೇಕಾ? ಓಟಿ ನಂಗೆ ಫುಲ್ ಫಾರ್ಮ್ ಎಲ್ಲ ಗೊತ್ತಿಲ್ಲ. ಇದು ಓಟಿ ಅಂತೆ. ನಾನು ವ್ಲಾಗ್ ಮಾಡೋಣ ಅಂದರೆ ಸ್ಟೋರೇಜ್ ಫುಲ್ ಆಗಿಬಿಟ್ಟಿದೆ. ಏನ್ ವ್ಲಾಗ್ ಮಾಡೋದು? ಸೇಮ್ ರೂಟೀನ್ ಆಗ್ಬಿಟ್ಟಿದೆ. 3 days ಸೇಮ್ ಕಂಟೆಂಟ್. ಸೊ ಅದಕ್ಕೆ ಬೇಜಾರಾಗ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಅತ್ಲಾಗೆ ಎಲ್ಲ ಸೇರಿಸಿ ಒಂದೇ ವ್ಲಾಗ್ ಅಲ್ಲಿ ಹಾಕ್ಬಿಡ. ನಾನು ಫಸ್ಟ್ ಐಡಿಯಾ ಏನಿತ್ತು ಅಂದರೆ ಫುಲ್ 3 days ಡಿಫ್ರೆಂಟ್ ಹಾಕೋಣ ಅಂತ ಅನ್ಕೊಂಡಿದ್ದೆ. ಡೇ 1 ಡೇ 2 ಈಗೆಲ್ಲ ಒಂದೇ ಹಾಕ್ಬೇಕಂತ. ಬಟ್ ಈಗೆಲ್ಲ ಒಂದೇ ಹಾಕ್ಬೇಕು. ಯಾಕಂದ್ರೆ ಕಾಪಿರೈಟ್ಸ್ ತುಂಬಾ ಬರುತ್ತೆ, ಇನ್ ಬಿಟ್ವೀನ್ ತುಂಬಾ ಕಾಪಿರೈಟ್ಸ್ ಬರುತ್ತೆ. ಸೊ ಒಂದೇ ವ್ಲಾಗ್ ಅಲ್ಲಿ ಎಡಿಟ್ ಮಾಡಾಕ್ಬೇಕು. Flashback. ಗೈಸ್, ಚಿಕ್ಕ ಮಗು 2 ದಿವಸದಿಂದ ಬಬಲ್ಸ್ ಬೇಕಂತ ಹಠ ಮಾಡ್ತಿತ್ತು. 2 ದಿನದಿಂದ ಅಂತೆ. ಹ್ಞೂ, ಇಲ್ಲಿ ಬಂದಾಗಿಂದ ಬಬಲ್ಸ್ ಬೇಕಂತಿದ್ಲು. ಫೈನಲಿ ಐ ಫೌಂಡ್ ಇಟ್ ಆ್ಯಂಡ್ ಐ ಜಸ್ಟ್ ಬಾಟ್ ಹರ್. How are you feeling? How are you feeling? How are you feeling? ಚೆನ್ನಾಗಿದೆ, ಖುಷಿ ಆಯ್ತು. ಥ್ಯಾಂಕ್ ಯು. You are most welcome. ಬಾಯ್.